ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಹೋದಿಯ ಪಿಶಾಚಿ ಅಂತಂದ್ರೆ ಬಂದೆ ಗವಾಕ್ಷಿಯೊಳಗಂತೆ. ಪೀಡೆ ತೊಲಗ್ತು, ಮಾರಿ ಮಾಯ ಆಯಿತು ಅಂದುಕೊಳ್ಳುವಷ್ಟರಲ್ಲೇ ಬಗಲಲ್ಲೇ ಮತ್ತೆ ಪ್ರತ್ಯಕ್ಷ ಆಗಿದೆ. ದೇಶದಲ್ಲಿ ಕೊರೋನಾ ರಿಟರ್ನ್ಸ್ ಆಗಿ ಅಬ್ಬರಿಸ್ತಾ ಇದೆ. ಆಂಧ್ರ, ಕೇರಳ, ದೆಹಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಇತ್ತ ಕರ್ನಾಟಕದಲ್ಲೂ ಸೋಂಕಿನ ಸುಂಟರ ಗಾಳಿ ಹಬ್ಬಿದೆ. ರಾಮನಗರ ಮರು ನಾಮಕರಣದ ರಂಪಾಟ ಇನ್ನೂ ಮುಗಿದಿಲ್ಲ. ಕೇಂದ್ರದ ಎನ್ಒಸಿ ಪಡೆಯದೆ ಆದೇಶ ಜಾರಿಯಾಗಿದೆ. ಸೆಪ್ಟೆಂಬರ್ 15ರ ಒಳಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಡಿಸಿಎಂ ಡಿಕೆ ಪ್ರಕಟಿಸಿದ್ದಾರೆ. ಅತ್ತ ಕಲಬುರಗಿಯಲ್ಲಿ ಖರ್ಗೆ ಜೊತೆ ಕಮಲ ಜಟಾಪಟಿ ಜೋರಾಗಿದೆ. ನಿರೀಕ್ಷೆಯಂತೆ ಕೇರಳಕ್ಕೆ ಮುಂಗಾರು ಪ್ರವೇಶ ಆಗಿದೆ. 16 ವರ್ಷಗಳ ಬಳಿಕ ಮಾನ್ಸೂನ್ ದಾಖಲೆ ಬರೆದಿದೆ. ಇನ್ನು 3 ದಿನದಲ್ಲಿ ರಾಜ್ಯದಲ್ಲೂ ಮಳೆಯ ಗಾನ ಕೇಳಿಸುವುದಕ್ಕಿದೆ. ಕಡಲ ತಡಿ ಉಡುಪಿಯಲ್ಲಿ ಆಗಲೇ ಅಬ್ಬರ ಆರಂಭ ಆಗಿದೆ. ಮಂಗಳೂರಲ್ಲಿ ಕಡಲ್ ಕೊರೆತದ ಭೀತಿ ಹೆಚ್ಚಾಗಿದೆ. ಕೊಪ್ಪಳದ ಹಿರೇಹಳ್ಳ ರೆಡ್ ವಾರ್ನಿಂಗ್ ಬಾರಿಸ್ತಾ ಇದೆ. ಗಡಿಯಾಚೆ ಪಾಕ್ನ ಉಗ್ರ ಮುಖವಾಡ ಬಯಲಾಗಿದೆ. ವಿಶ್ವಸಂಸ್ಥೆಯಲ್ಲಿ ಪಾಕ್ ಕಿತಾಪತಿಯಿಂದ ಭಾರತ ಸತ್ತವರ ಸಂಖ್ಯೆಯನ್ನು ಬಿಚ್ಚಿಟ್ಟಿದೆ. ಭಯೋತ್ಪಾದನೆ ಅಂತ್ಯ ಆಗೋವರೆಗೂ ಸಿಂಧೂ ಜಲ ಒಪ್ಪಂದ ಸ್ಥಗಿತ ಅಂತ ಜಗತ್ತಿನ ಮುಂದೆ ಸ್ಪಷ್ಟಪಡಿಸಲಾಗಿದೆ. ಈ ಕಡೆ ಪೂಂಚ್ಗೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದಾರೆ. ಅವನೊಬ್ಬನಿದ್ದ ಕೆಸಿಆರ್ ಮಗ ಕೆಟಿಆರ್, ಈಗ ಆಂಧ್ರದ ಸಿಎಂ ನಾಯ್ಡು. ಎಲ್ಲರ ಕಣ್ಣು ನಮ್ಮ ಮೇಲಿದೆ. ಭಾರತದ ಡಿಫೆನ್ಸ್ ಪಾಲಿನ ಅನರ್ಹವಾಗಿರೋ HAL ಮೇಲೆ ನಾಯ್ಡು ಕಣ್ಣು ಬಿದ್ದಿದೆ. ಆಂಧ್ರಕ್ಕೆ HAL ಶಿಫ್ಟ್ ಮಾಡಿ ಅಂತ ಕೇಂದ್ರಕ್ಕೆ ಚಾಡಿ ಹೇಳಿದ್ದಾರೆ. 10,000 ಎಕರೆ ಭೂಮಿ ಕೊಡೋದಕ್ಕೆ ರೆಡಿ ಅಂತ ಘೋಷಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.